ಗೆಳೆಯನಿಂದ ಕಿರುಕುಳ, ಆತ್ಮಹತ್ಯೆಗೆ ಪ್ರಚೋದನೆ, ನೇಣು ಬಿಗಿದು ವೈದ್ಯಕೀಯ ವಿದ್ಯಾರ್ಥಿನಿ ಸಾವಿಗೆ ಶರಣಾಗಿದ್ದಾಳೆ. ಮುಂಬೈನ ಆನ್-ಟಾಪ್ ಹಿಲ್ ಅಲ್ಲಿ ನಡೆದಿರುವಂತಹ ಘಟನೆ ಇದು. ಗೆಳೆಯ ಕಿರುಕುಳ ಕೊಡ್ತಾ ಇದ್ದಂತೆ ಆತ್ಮಹತ್ಯೆಗೆ ಪ್ರಚೋದನೆ ಕೂಡ ಮಾಡಿದ್ದಂತೆ. ಇದರಿಂದಾಗಿ ಮನನೊಂದು ವಿದ್ಯಾರ್ಥಿನಿ ನೇಣು ಬಿಗಿದು ಸಾವನ್ನಪ್ಪಿದ್ದಾಳೆ. ವೈದ್ಯಕೀಯ ವಿದ್ಯಾರ್ಥಿನಿಗೆ ಮುಂಬೈನ ಆನ್-ಟಾಪ್ ಹಿಲ್ ಅಲ್ಲಿ ನಡೆದಿರುವಂತಹ ಘಟನೆ ಇದು. 24 ವರ್ಷದ ಸ್ನಾತಕೋತ್ತರ ದಂತವೈದ್ಯಕೀಯ ವಿದ್ಯಾರ್ಥಿನಿಗೆ ಆತ್ಮಹತ್ಯೆ ಪತ್ರದಲ್ಲಿ ಗೆಳೆಯನ ಮಾನಸಿಕ ಕಿರುಕುಳದ ಬಗ್ಗೆ ಮಾಹಿತಿ ನೀಡಿದ್ದಾಳೆ. ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದೆ. ಫಜಲ್ ಮೊಹಮ್ಮದ್ ಖಾನ್ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. ಯುವತಿಯ ಪೋಷಕರು ನೀಡಿದ ದೂರಿನ ಮೇರೆಗೆ ಆರೋಪಿಯನ್ನು ಬಂಧಿಸಲಾಗಿದೆ. ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಮಹತ್ವದ ಮಾಹಿತಿಗಳು ಹೊರಬಿದ್ದಿದೆ. ಮೃತ ಯುವತಿ ಮತ್ತು ಆರೋಪಿ ಡೇಟಿಂಗ್ ಆಪ್ ಮೂಲಕ ಪರಿಚಯವಾಗಿದ್ರು. ಆ ಪರಿಚಯದ ನಂತರದಲ್ಲಿ ನೋಡಿ, ಆಕೆ ಫಜಲ್ ಮೊಹಮ್ಮದ್ ಖಾನ್ ಎಂಬಾತನ ಜೊತೆ ಸ್ನೇಹವನ್ನು ಬೆಳೆಸಿರ್ತಾಳೆ. ಬಳಿಕ ಆತ ಆಕೆಗೆ ಮಾನಸಿಕ ಕಿರುಕುಳ ಕೊಡ್ತಾ ಇದ್ದಂತೆ, ಮತ್ತೆ ಪ್ರಚೋದನೆ ಕೂಡ ಕೊಡ್ತಿದ್ದಂತೆ ಆತ್ಮಹತ್ಯೆಗೆ. ಇದರಿಂದ ನೊಂದು ಆಕೆ ಪತ್ರವನ್ನು ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. 24 ವರ್ಷದ ಸ್ನಾತಕೋತ್ತರ ಪದವೀಧರೆ ಆಕೆ. ಇನ್ನು ಪೊಲೀಸರ ತನಿಖೆ ವೇಳೆ ಮಹತ್ವದ ಮಾಹಿತಿ ಹೊರಬಿದ್ದಿದ್ದು, ಮೃತ ಯುವತಿ ಹಾಗೂ ಆರೋಪಿ ಡೇಟಿಂಗ್ ಆ್ಯಪ್ ಮೂಲಕ ಪರಿಚಯವಾಗಿದ್ದರು. 1 ವರ್ಷದಿಂದ ಸಂಬಂಧದಲ್ಲಿದ್ದರು ಯುವತಿ ಮತ್ತು ಆರೋಪಿ ಯುವಕ. ಸೊ ಅನಂತರದಲ್ಲಿ ಆಕೆಗೆ ಮಾನಸಿಕ ಕಿರುಕುಳ ಕೊಡ್ತಾ ಇದ್ದಂತೆ, ಆತ್ಮಹತ್ಯೆಗೆ ಪ್ರಚೋದನೆ ಮಾಡ್ತಾ ಇದ್ದಂತೆ. ಇದರಿಂದ ಬೇಸತ್ತು ಮನನೊಂದು ಯುವತಿ ನೇಣು ಬಿಗಿದುಕೊಂಡು ಸಾವನ್ನಪ್ಪಿದ್ದಾಳೆ. ಪೊಲೀಸರು ಇನ್ವೆಸ್ಟಿಗೇಷನ್ ನಡೆಸಿದಂತಹ ಸಂದರ್ಭದಲ್ಲಿ ಆರೋಪಿಯ ಕುರಿತಾಗಿ ಮಾಹಿತಿಗಳು ಲಭ್ಯವಾಗಿದೆ. ಇದೀಗ ಆರೋಪಿಯನ್ನು ಬಂಧಿಸಲಾಗಿದೆ. ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಆರೋಪಿ ಫಜಲ್ ಮೊಹಮ್ಮದ್ ಖಾನ್ ತಪ್ಪಿತಸ್ಥ ಅನ್ನುವಂಥದ್ದು ಕೂಡ, ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಸಾಕ್ಷಿಗಳು ಲಭ್ಯವಾಗಿದೆ ಪೊಲೀಸರಿಗೆ. ಈ ಹಿನ್ನೆಲೆಯಲ್ಲಿ ಆರೋಪಿಯನ್ನು ಬಂಧಿಸಲಾಗಿದೆ. ಫಜಲ್ ಮೊಹಮ್ಮದ್ ಖಾನ್ ಹಾಗೂ ಈ ಯುವತಿ ಇಬ್ಬರು ಕೂಡ ಡೇಟಿಂಗ್ ಆ್ಯಪ್ ಮೂಲಕ ಪರಿಚಯ ಆಗ್ತಾರೆ. ಆ ನಂತರದಲ್ಲಿ ಇಬ್ಬರು ಸಂಬಂಧದಲ್ಲಿ ಇರ್ತಾರೆ, ಇಬ್ಬರು ಪ್ರೀತಿ ಮಾಡ್ತಾ ಇರ್ತಾರೆ. ಆ ನಂತರ ಯುವತಿಯನ್ನು ಆತ ಅವಾಯ್ಡ್ ಮಾಡ್ತಾ ಇರ್ತಾನಂತೆ. ಈ ಸಂಬಂಧ ಇಬ್ಬರ ನಡುವೆ ಕೂಡ ಹಲವಾರು ಬಾರಿ ಜಗಳಗಳಾಗಿದೆ. ಜಗಳದ ನಂತರದಲ್ಲಿ ಆತ ಸಿಟ್ಟಿಗೆದ್ದು ಆಕೆಗೆ ಬೈದಿದ್ದಾನೆ, ಮಾನಸಿಕ ಕಿರುಕುಳ ಕೊಟ್ಟಿದ್ದಾನೆ ಮತ್ತು ಅದರ ಜೊತೆಗೇನೆ ಆಕೆಗೆ ಆತ್ಮಹತ್ಯೆಯನ್ನು ಮಾಡಿಕೊಳ್ಳೋದಕ್ಕೆ ಪ್ರಚೋದನೆ ಕೂಡ ಕೊಟ್ಟಿದ್ದ ಅನ್ನುವಂಥ ಒಂದು ಆರೋಪ ಇದೆ ಫಜಲ್ ಮೊಹಮ್ಮದ್ ಖಾನ್ ಎಂಬಾತನ ಮೇಲೆ. ಇದೇ ಕಾರಣಕ್ಕೆ ಆಕೆ ಬೇಸತ್ತು ಪತ್ರವನ್ನು ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಯುವತಿಯ ಪೋಷಕರು ನೀಡಿದ ದೂರಿನ ಮೇಲೆ ಆರೋಪಿಯನ್ನು ಇದೀಗ ಪೊಲೀಸರು ಬಂಧಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.